ಇವತ್ತು ಈಗಾಗಲೇ ಉದ್ದೇಶಿ ಮಾತನಾಡಿದಂಥ ಹಿರಿಯರು, ಸ್ನೇಹಿತರು, ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರೇ, ಕೇಂದ್ರದ ಸಚಿವರು, ನನಗೆ ಅಣ್ಣನ ಸಮಾನವಾದಂಥ ಸೋಮಣ್ಣ ಅವರೇ, ನಮ್ಮ ಮೈಸೂರಿನ ಶಾಸಕರಾದಂಥ ಹರೀಶ್ ಗೌಡ್ರೆ ಹಾಗೂ ಹಿರಿಯ ಸಾಹಿತಿಗಳು, ನಮ್ಮೆಲ್ಲರಿಗೂ ಒಂದು ರೀತಿ ಪೂಜ್ಯ ಭಾವನೆ ಇರತಕ್ಕಂಥ ಹಂಸಲೇಖ ಅವರೇ ಹಾಗೂ ಸೋಸರ ಗೋವಿಂದ್ ಅವರೇ, ಪ್ರೇಮ್ ಅವರೇ, ನಟಿ ಪ್ರೇಮ್ ಅವರೇ, ಲಹರಿ ಅವರೇ ಹಾಗೂ ಇವತ್ತಿನ ಈ ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ನಾಗೇಂದ್ರ ಪ್ರಸಾದ್. ಒಂದು ನಾನಿಲ್ಲಿ ಎಲ್ರಿಗೂ ನಿಮ್ಗೆ ಅವ್ರ ಬಗ್ಗೆ ಖುಷಿ ಇದೆ. ನಿಮ್ಮೆಲ್ಲರಿಗಿಂತ ಜಾಸ್ತಿ ನನಗೆ ಖುಷಿ ಆಗುವಂತ ಒಂದು ವಿಚಾರ, ನಮ್ಮ ಸ್ವಂತ ಊರು ಇತಿಲ್ಘಟ್ಟ ಅಂತ ಒಂದು ಸಣ್ಣ ಹಳ್ಳಿ, ಅವರ ಅಜ್ಜಿ ಊರು. ಅವರು ತಾಯಿ ಚಂದ್ರಿಕಾ ಅಂತ, ಗೌರಮ್ಮ ಅಂತ ಅವರೆಲ್ಲ ಚಿಕ್ಕಮ್ಮ. ನಾನಲ್ಲಿ ಪ್ರೈಮರಿ ಸ್ಕೂಲ್, ಮಿಡ್ಲ್ ಸ್ಕೂಲಲ್ಲಿ ಅವ್ರ ಚಿಕ್ಕಮ್ಮನ ಹತ್ರ ಪಾಠ ಹೇಳಿಸ್ತಾರೆ. ಸೊ ಒಂದು ಮಂಚಲೋ ಮಂಚ ಅಂತ ಹಾಡು ಹೇಳಿದಾರಲ್ಲ, ನಮ್ಮೂರಿನಲ್ಲಿ ಒಬ್ಬ ಮಂಚ ಅಂತಿದ್ದ. ಅವ್ರ ತಾಯಿ ಯಾವಾಗಲೂ ಬೆಳಿಗ್ಗೆ ಎತ್ತಿ ಅವನೆಲ್ಲೋ ಮಂಚೋ ಅಂತ ಕೂಗೋದು, ಅವನೆಲ್ಲೋ ಹೋಗಿರ್ತಿದ್ದ. ಅದನ್ನೇ ಇವರು ಒಂದ್ಸಲಿ ಆಡ್ಬಾರ್ದು. ಏನಿದು ಕತೆ, ನಮ್ಮೂರಲ್ಲಿ ಮಂಚ ಇರೋದನ್ನ ಇವ್ ಸಿಗ್ಬಾರ್ದು ಬಿಟ್ಟಲ್ಲಪ್ಪ. ಸೊ ಹಾಗೆ ನಿಮ್ಮೆಲ್ರಿಗೂ ಅವನ ಬಗ್ಗೆ ಎಷ್ಟು ಖುಷಿ ಇದೆಯೋ ಅದನ್ನ 100ರಷ್ಟು ನನಗೆ ನನ್ನ ಸ್ವಂತ ಸಣ್ಣ ಹಳ್ಳಿಯಿಂದ ಬಂದು ಆ ಕುಟುಂಬದ ಒಂದು ನಮ್ಮ ಸೋಮಣ್ಣ ಅವರು ಹೇಳ್ದಂಗೆ ಸಣ್ಣ ಒಂದು ಕುಟುಂಬದ ಇದರಲ್ಲಿ ಬೆಳೆದು ಈ ಮಟ್ಟಕ್ಕೆ ಸಾಹಿತ್ಯ ಕ್ಷೇತ್ರದಲ್ಲಿ ಹಂಸಲೇಖ ಬರ್ದಿರೋದು ನೋಡಿದ್ರೆ ನನ್ನ ಉತ್ತರಾಧಿಕಾರಿ ಅಂತ ಬರ್ದಿದ್ರು. ನನ್ನ ಸೀಟಲ್ಲಿ ಕೂತ್ಕೋಬೇಕು ಅಂತ ಬರ್ದಿದ್ದೀರ. ಎಂತ ಒಂದು ದೊಡ್ಡ, ಅದು ನಿಮ್ಮ ಬಾಯಲ್ಲಿ, ನಿಮ್ಮ ಇದರಲ್ಲಿ ನಾಗೇಂದ್ರ ಪ್ರಸಾದ್ ಹಂಗೆ ಅನ್ನಿಸ್ಕೊಂಡವನೇ ಅಂದ್ರೆ ಬಹುಶಃ ನಿನ್ ಪುಣ್ಯ ಕಣೆ. ಹಂಸಲೇಖರ ಮಾತಿನಲ್ಲಿ ನನ್ನ ಉತ್ತರಾಧಿಕಾರಿ ಅಂತ ಹೇಳ್ತಕ್ಕಂಥದ್ದು ಎಲ್ರಿಗೂ ಹೇಳಲಿಕ್ಕೆ ಆಗಲ್ಲ, ಸುಲಭ ಅಲ್ಲ. ಹಂಸಲೇಖರ ಸ್ಥಾನ ಇವತ್ತು ಹಂಸಲೇಖರ ಸಾಧ್ಯನೇ ನಾವು ಯಾರು ಪ್ರಶಂಸೆ ಮಾಡಲಿಕ್ಕೆ ನಾವು ಯಾರೂ ಅರಗಿರಲ್ಲ. ಅಂತ ಒಂದು ದೊಡ್ಡ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ನೋಡ್ದೆ ಹಿಂಗೆ ಸುಮ್ಮನೆ ಮುಗಿಸ್ಕೊಂಡು ಅವ್ರು ಬರ್ದಿರೋದು ನೋಡಿ ಭಾಳ ಖುಷಿ ಆಯ್ತು ನನಗೆ. ಹಾಗಾಗಿ ಬಹುಶಃ ನಾವು ಎಷ್ಟು ಮಾತಾಡೋದು ನಮ್ಮ ಇವರು ಹೇಳ್ದಂಗೆ ಅದನ್ನೇ ಹೇಳಬೇಕು. ಅಷ್ಟೊಂದು ಜನ ಸೇರಿ, ಎಲ್ಲ ಗಣ್ಯರು ಸೇರಿ ಅವನಿಗೆ ಇವತ್ತು ಒಂದು ಕವಿರತ್ನ ಸಾರ್ಥಕ ಸ್ವರ್ಣ ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ನನಗೆ ಇಡೀ ಕನ್ನಡ ನಾಡಿಗೆ ಸೇರಿದಂಥದ್ದು. ಎಲ್ರಿಗೂ ಇನ್ನೂ ಶಕ್ತಿ ಬರಲಿ, ದೇವರು ಇನ್ನೂ ಆಶೀರ್ವಾದ ಮಾಡಲಿ, ಎಲ್ಲರ ಸಾಲಿನಲ್ಲಿ ಅವನು ಒಬ್ಬ ಬೆಳೀಲಿ. ಸೊ ನಾವೆಲ್ಲರೂ ಒಂದು ಜೊತೆನಲ್ಲಿ ಎಲ್ಲನ ಪ್ರೋತ್ಸಾಹ ಕೊಡೋಣ, ಅಭಿನಂದನೆಯನ್ನು ಹೇಳೋಣ. ನಾವೆಲ್ಲರಿಗೂ ಭಾಳ ಖುಷಿ. ಸೊ ಮತ್ತೊಮ್ಮೆ ನಾನು ಎಲ್ಲ ನಮ್ಮ ಊರಿನ ಜಿಲ್ಲೆಯ ಕನ್ನಡ ನಾಡಿನ ಎಲ್ಲ ಜನರ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸಿ ನನ್ನ